Dear student, become third semester student. I discuss about industrial economics class sixth one, uh, public sector, private sector and joint sector. ಸಾರ್ವಜನಿಕ ಅಥವಾ ಸರ್ಕಾರಿ ವಲಯ, ಖಾಸಗಿ ವಲಯ ಮತ್ತು ಸಂಯುಕ್ತ ವಲಯ. ಇಂಟ್ರೊಡಕ್ಷನ್. ಭಾರತದಲ್ಲಿ ಕೈಗಾರಿಕೆಗಳು ಮುಖ್ಯವಾಗಿ ಮೂರು ಪ್ರಕಾರದ ವಲಯಗಳಲ್ಲಿ ಸ್ಥಾಪಿಸಲ್ಪಟ್ಟಿವೆ. ಅವು ಯಾವೆಂದರೆ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಜಾಯಿಂಟ್ ಸೆಕ್ಟರ್. ಸರ್ಕಾರಿ ವಲಯ, ಖಾಸಗಿ ವಲಯ ಮತ್ತು ಸಂಯುಕ್ತ ವಲಯ. ಹಾಗಾದರೆ ಇವತ್ತು ನಾವು ಮೊದಲನೇ ಒಂದು ವಲಯದಂತಹ ಪಬ್ಲಿಕ್ ಸೆಕ್ಟರ್ ಅಂದರೆ ಸಾರ್ವಜನಿಕ ವಲಯದ ಬಗ್ಗೆ ಇವತ್ತು ಏನಪ್ಪ ಅಂದರೆ ಒಂದು ಸ್ಟಡಿಯನ್ನು ಮಾಡೋಣ. ಪಬ್ಲಿಕ್ ಸೆಕ್ಟರ್ ಮೀನ್ಸ್ ಸಾರ್ವಜನಿಕ ವಲಯ. ಸರ್ಕಾರಿ ವಲಯ ಅಥವಾ ಸಾರ್ವಜನಿಕ ವಲಯವೆಂದರೆ ಸರ್ಕಾರದ ಒಡೆತನ ಹಾಗೂ ಒಡೆತನಕ್ಕೆ ಒಳಪಟ್ಟ ವಲಯ. ಸರ್ಕಾರಿ ವಲಯವೆಂದರೆ ಅಥವಾ ಸಾರ್ವಜನಿಕ ವಲಯವೆಂದರೆ ಸರ್ಕಾರದ ಒಡೆತನ, ಸರ್ಕಾರದ ಸಂಪೂರ್ಣ ಜವಾಬ್ದಾರಿ, ಸರ್ಕಾರದ ಒಂದು ಅಧೀನ, ಅದರ ಆಡಳಿತಕ್ಕೆ ಒಳಪಟ್ಟಂಥ ಒಂದು ವಲಯಕ್ಕೆ ಸರ್ಕಾರಿ ವಲಯ ಅಥವಾ ಸಾರ್ವಜನಿಕ ವಲಯ ಎಂದು ಕರೆಯುತ್ತೇವೆ. ಈ ವಲಯದಲ್ಲಿ ಕೈಗಾರಿಕಾ ಹಾಗೂ ವಾಣಿಜ್ಯದ ಸಂಸ್ಥೆಗಳು ಒಳಗೊಳ್ಳುತ್ತವೆ. ಭಾರತದಲ್ಲಿ ಸರ್ಕಾರಿ ವಲಯವೆಂದರೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಒಡೆತನ ಹಾಗೂ ಆಡಳಿತಕ್ಕೆ ಒಳಪಟ್ಟಿರುವ ಉದ್ದಿಮೆ ಸಂಸ್ಥೆಗಳು ಮೂರು ಪ್ರಕಾರವಾಗಿವೆ. ಅವು ಯಾವೆಂದರೆ ಅದರಲ್ಲಿ ಎ, ಸರ್ಕಾರಿ ಇಲಾಖೆಯ ಮೂಲಕ ನಡೆಸುವಂತಹ ಕೈಗಾರಿಕೆಗಳು. ಸೆಕೆಂಡ್ ಒನ್, ಸರ್ಕಾರಿ ನಿಯಮಗಳ ಮೂಲಕ ನಡೆಸುವಂತಹ ಕೈಗಾರಿಕೆಗಳು. ಸಿ, ಸರ್ಕಾರಿ ಕಂಪ್ನಿಗಳ ಮೂಲಕ ನಡೆಸುವಂತಹ ಕೈಗಾರಿಕೆಗಳು. ಅದರಲ್ಲಿ ಎ, ಸರ್ಕಾರಿ ಇಲಾಖೆಯು ನಡೆಸುವಂತಹ ಉದ್ದಿಮೆ ಸಂಸ್ಥೆಗಳು ಯಾವುವೆಂದರೆ ರೈಲು ಮಾರ್ಗ, ಅಂಚೆ ತಂತಿ ಮತ್ತು ದೂರವಾಣಿ, ಆಕಾಶವಾಣಿ, ರಕ್ಷಣೆ ಮೊದಲಾದವು. ಇಲ್ಲೇನಪ್ಪ ಅಂದ್ರೆ ಸರ್ಕಾರ ಒಂದು ಆಡಳಿತಕ್ಕೆ ಒಳಪಟ್ಟಂತಹ ಅಥವಾ ಸರ್ಕಾರವೇ ನಡೆಸುವಂತಹ ಕೆಲವೊಂದು ಉದ್ದಿಮೆ ಸಂಸ್ಥೆಗಳು ಯಾವೆಂದರೆ ಅದರಲ್ಲಿ ರೈಲು ಮಾರ್ಗ, ಅಂಚೆ ತಂತಿ, ದೂರವಾಣಿ, ಆಕಾಶವಾಣಿ ಹಾಗೂ ದೇಶದ ರಕ್ಷಣೆ. ಇನ್ನು ಬಿ, ಸರ್ಕಾರಿ ನಿಗಮಗಳೆಂದರೆ ಅಂದರೆ ಸರ್ಕಾರಿ ನಿಯಮಗಳ ಮೂಲಕ ನಡೆಸುವಂತಹ ಕೈಗಾರಿಕೆಗಳು. ಅದನ್ನು ಇಪ್ಪರ ಸರ್ಕಾರಿ ನಿಗಮಗಳನ್ನು ಕರಿತೀವಿ ನಾವು. ಪಬ್ಲಿಕ್ ಕಾರ್ಪೊರೇಷನ್ಗಳು ಸಂಸತ್ತಿನಲ್ಲಿ ಪ್ರತ್ಯೇಕವಾದ ಕಾನೂನಿನ ಮೂಲಕ ಇವುಗಳನ್ನು ಸ್ಥಾಪಿಸಲಾಗುತ್ತದೆ. ಉದಾಹರಣೆಗೆ ದಾಮೋದರ ಕೊಳ್ಳದ ನಿಗಮ, ಭಾರತೀಯ ವಾಯು ಸಾರಿಗೆ ನಿಗಮ, ಜೀವ ವಿಮಾ ನಿಗಮ, ಭಾರತದ ಸಿಮೆಂಟ್ ನಿಗಮ ಮೊದಲಾದವು ಸಾರ್ವಜನಿಕ ಅಥವಾ ಸರ್ಕಾರಿ ನಿಗಮಗಳಾಗಿವೆ. ಅಂದರೆ ಕಾರ್ಪೊರೇಷನ್ಗಳು ಇಲ್ಲೆಂಪ ಸರ್ಕಾರದ ಸಂಸತ್ತಿನಲ್ಲಿ ಪ್ರತ್ಯೇಕವಾದಂಥ ಒಂದು ಕಾನೂನಿನ ಮೂಲಕ ಇವುಗಳನ್ನು ಸ್ಥಾಪಿಸಲಾಗುವುದು. ಇನ್ನು ಹಾಗೆ ಸಿ, ಸರ್ಕಾರಿ ಕಂಪ್ನಿಗಳೆಂದರೆ 1956ರ ಕಂಪ್ನಿಗಳ ಕಾನೂನಿನ ಪ್ರಕಾರ ಸ್ಥಾಪಿತವಾದ ಕಂಪನಿಗಳು. ಇಂಥ ಕಂಪನಿಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿಯವರು ಷೇರುದಾರರಾಗಿರುತ್ತಾರೆ. ಅಂದರೆ ಸರ್ಕಾರದ ಪಾಲು ಮಾತ್ರ ಪ್ರತಿಶತ 50% ಇರುತ್ತದೆ. ಇಂಥ ಕಂಪನಿ ಸಾರ್ವಜನಿಕ ನಿಯಮಿತ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ನಿಯಮಿತ ಕಂಪನಿಗಳಾಗಿರ್ಬೋದು. ಓಕೆ, 1956ರ ಒಂದು ಕಂಪ್ನಿ ಆ್ಯಕ್ಟ್ ಪ್ರಕಾರ
ಸ್ಥಾಪಿತವಾದಂತಹ ಕಂಪನಿಗಳು. ಇದರಲ್ಲಿ ಸರ್ಕಾರಿ ಮತ್ತು ಖಾಸಗಿಯವರು ಪಾಲುದಾರರಾಗಿರ್ತಾರೆ ಅಥವಾ ಷೇರುದಾರರಿರ್ತಾರೆ. ಅಂದರೆ ಸರ್ಕಾರದ ಪಾಲು 50% ಇರ್ತದೆ. ಉದಾಹರಣೆ ಏನಪ್ಪ ಅಂದರೆ ಇಲ್ಲಿ ಖಾಸಗಿ ನಿಯಮಿತ ಅಥವಾ ಸಾರ್ವಜನಿಕ ನಿಯಮಿತ ಕಂಪನಿಗಾಗಿರ್ಬೋದು. ಹಾಗಿದ್ರೆ ಸಾರ್ವಜನಿಕ ವಲಯ ಅಥವಾ ಒಂದು ಖಾಸಗಿ ವಲಯದ ಇಲ್ಲೇನಪ್ಪ ಅಂದ್ರೆ ಉದ್ದೇಶಗಳು ಅಥವಾ ಒಂದು ಸಾರ್ವಜನಿಕ ಕ್ಷೇತ್ರದ ಅಥವಾ ಸಾರ್ವಜನಿಕ ವಲಯದ ಕೈಗಾರಿಕೆ ಒಂದು ಉದ್ದೇಶಗಳಂತ ನೋಡಿದಾಗ ಇಲ್ಲಿ ಒಂದನೇದು ಖಾಸಗಿ ವಲಯದಲ್ಲಿನ ಏಕಸ್ವಾಮ್ಯಗಳನ್ನು ಮತ್ತು ಆರ್ಥಿಕ ಶಕ್ತಿಯ ಕೇಂದ್ರೀಕರಣವನ್ನು ಪ್ರತಿಬಂಧಿಸುವುದು. ಹಾಗಾದರೆ ಯಾವೊಂದು ಖಾಸಗಿ ವಲಯದಲ್ಲಿ ತನ್ನ ಏಕಸ್ವಾಮಿತ್ವವನ್ನು ಸಾಧಿಸಿದಂಥ ಕಂಪ್ನಿಯನ್ನು ಸರ್ಕಾರ ಅದರ ಒಂದು ಆರ್ಥಿಕ ಶಕ್ತಿ ಕೇಂದ್ರೀಕರಣವನ್ನು ಪ್ರತಿಬಂಧಿಸುವುದು. ಅದೇನು ಒಂದು ಜನರಿಗೆ ಸಾಕಷ್ಟು ಒಂದು ಏಕಸ್ವಾಮಿತ್ವ ಹೊಂದಿತ್ತಲ್ಲ, ಆ ಏಕಸ್ವಾಮಿತ್ವವನ್ನು ಸರ್ಕಾರ ತನ್ನ ಅಧೀನ ವಶಪಡಿಸಿಕೊಳ್ಳುವುದು ಅಥವಾ ಆರ್ಥಿಕ ಕೆಲವೊಂದು ಕೇಂದ್ರೀಕರಣವನ್ನು ಅದರಲ್ಲಿ ಹೇರಲಾಗುವುದು. ಹಾಗೆ ಎರಡನೇ ಒಂದು ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಉದ್ದೇಶ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ಖಾಸಗಿ ಉದ್ದಿಮೆದಾರರಿಗೆ ಉತ್ತೇಜನ ನೀಡುವುದು. ಎರಡನೇ ಒಂದು ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಉದ್ದೇಶ ನೇರವಾಗಿ ಖಾಸಗಿ ಕಂಪನಿಗಳಿಗೆ ಅಥವಾ ಪರೋಕ್ಷವಾಗಿ ಅವರಿಗೆ ಸರ್ಕಾರ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಅಥವಾ ಒಂದು ಅಂಥ ಉದ್ದಿಮೆದಾರರಿಗೆ ಒಂದು ಉತ್ತೇಜನ ನೀಡುವುದು ಕೂಡ ಸಾಕಷ್ಟು ಈ ಒಂದು ಸರ್ಕಾರಿ ವಲಯದ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗೆ ಮೂರನೇ ಒಂದು ಉದ್ದೇಶ ಔದ್ಯಮಿಕ ಅಭಿವೃದ್ಧಿಯಲ್ಲಿ ಪ್ರಾದೇಶಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು. ಅಂದರೆ ಇಡೀ ಕೈಗಾರಿಕಾ ವಲಯದಲ್ಲಿ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಇಲ್ಲೇನಪ್ಪ ಅಂದರೆ ಸಮತೋಲನ ಪ್ರಮಾಣವನ್ನು ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುವುದು ಇಲ್ಲಿ ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದ ಮುಖ್ಯ ಉದ್ದೇಶವಾಗಿರುತ್ತದೆ. ಇನ್ನು ನಾಲ್ಕನೇದು ಸಂಪತ್ತು ಮತ್ತು ವರಮಾನಗಳ ವಿಷಮ ಹಂಚಿಕೆಯನ್ನು ತಡೆಗಟ್ಟುವುದು. ಇಲ್ಲೇ ಏನಪ್ಪ ಅಂದ್ರೆ ಸರ್ಕಾರಿ ವಲಯ ಅಥವಾ ಸಾರ್ವಜನಿಕ ವಲಯದೊಂದು ಮುಖ್ಯ ಉದ್ದೇಶ ಇಲ್ಲೇ ಕಂಪ್ನಿಗಳಲ್ಲಿ ಎಲ್ಲ ವರ್ಗದವರಿಗೆ ಒಂದು ಸರಿಯಾದವಾದಂತಹ ಆದಾಯವನ್ನು ಸಂಪತ್ತನ್ನು ಹಂಚಿಕೆ ಮಾಡೋದು. ಯಾವುದೇ ಕಂಪ್ನಿಗಳಲ್ಲಿ ಇಲ್ಲಿ ಸಂಪತ್ತನ್ನು ವರಮಾನವನ್ನು ವಿಷಮ ಹಂಚಿಕೆ ಕಂಡು ಬರ್ತಾ ಇದ್ರೆ ಅದನ್ನೇ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಆ ಒಂದು ಕಂಪ್ನಿಯನ್ನು ಒಂದು ಕ್ಲೋಸ್ ಮಾಡುವಂಥ ಒಂದು ಹಕ್ಕು ಕೂಡ ಈ ಸರ್ಕಾರಿ ವಲಯ ಅಥವಾ ಸಾರ್ವಜನಿಕ ಕ್ಷೇತ್ರ ಹೊಂದಿರುತ್ತದೆ. ಹಾಗೆ ಕೊನೆಯದಾಗಿ ಐದನೇದು ಪ್ರಾಥಮಿಕ ಉತ್ಪಾದಕರು ಮತ್ತು ಬಳಕೆದಾರರು ಹಾಗೂ ಸುಶಿಕ್ಷಿತ ನಿರುದ್ಯೋಗಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವುದು. ಕೊನೆಯದಂಥ ಒಂದು ಉದ್ದೇಶ ಪ್ರಾಥಮಿಕ ಉತ್ಪಾದಕರು ಅಂದರೆ ರೈತರಿರ್ಬೋದು ಅಥವಾ ಈ ವಸ್ತು ಬಳಕೆದಾರ ಇರ್ಬೋದು, ಕನ್ಸ್ಯೂಮರ್ ಇರ್ಬೋದು, ಹಾಗೂ ಸುಶಿಕ್ಷಿತ ನಿರುದ್ಯೋಗಿಗಳ ಒಂದು ಹಿತಾಸಕ್ತಿಗಳನ್ನು ಅವರೇನಪ್ಪ ರಕ್ಷಣೆ ಮಾಡೋದು ಕೂಡ ಅಥವಾ ಅವ್ರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದು ಕೂಡ ಒಂದು ಸಾರ್ವಜನಿಕ ವಲಯ ಅಥವಾ ಸಾರ್ವಜನಿಕ ಸರ್ಕಾರಿ ವಲಯದ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ.